ಇನ್ನು ಬೆಂಗಳೂರಿನಲ್ಲಿ ನೀವು ಅಲ್ಲಲ್ಲಿ ಗಾಡಿ ಓಡಿಸ್ಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಓಡಿಸುವಂಥದ್ದು ಹುಷಾರು. ಯಾಕಂತ ಹೇಳಿದ್ರೆ ನೋಡಿ, ಬೆಲ್ ಸರ್ಕಲ್ ಕಡೆ ನೀವೇನಾದರೂ ಓಡಾಡ್ತಾ ಇದ್ರೆ ಹೆಚ್ಚು ಎಚ್ಚರದಿಂದ ಇರಿ. ನಿಮ್ಮ ಗಾಡಿ ಪಂಕ್ಚರ್ ಆಗ್ಬೋದು. ಪಂಕ್ಚರ್ ಮಾಡೋಕ್ಕೆ ಅಂತಲೇ ಕೆಲವರು ಕಾಯ್ತಾ ಕೂತಿರ್ತಾರೆ. ಯಾಕೆಂದರೆ ಅಂಡರ್ಪಾಸ್ನಲ್ಲಿ ಒಂದಷ್ಟು ಕಬ್ಬಿಣದ ಮೊಳೆಗಳನ್ನು ಸುರಿದಿದ್ದಾರಂತೆ. ಅಂದರೆ ಇದೇನಕ್ಕೆ, ಏನಾದರೂ ಅಲ್ಲಿ ನಿಲ್ಲಿಸಿದಾಗ ರಾತ್ರಿ ಹೊತ್ತು ಲೂಟಿ ಮಾಡೋದಕ್ಕೋ ಅಥವಾ ಈ ಪಂಕ್ಚರ್ ಅಂಗಡಿಗಳಿಗೆ ಲಾಭ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಅವ್ರು ಮಾಡಿಸಿದಾರಾ ಅನ್ನುವಂಥದ್ರ ಬಗ್ಗೆ ಈಗ ಅನುಮಾನಗಳಿವೆ. ಸೊ ಒಟ್ಟಿನಲ್ಲಿ ರಸ್ತೆ ತುಂಬೆಲ್ಲ ಚುಪಾದ ಮೊಳೆಗಳು ಚಲ್ಕೊಂಡಿವೆ. ಅಲ್ಲಿ ಕಿಡಿಗೇಡಿಗಳೇ ಇದನ್ನು ಚೆಲ್ಲಿದ್ದಾರೆ ಅನ್ನುವಂಥದ್ದು ಗ್ಯಾರಂಟಿ ಗೊತ್ತಾಗ್ತಾ ಇದೆ ಈಗ. ಸೊ ಏನಾದರೂ ನೀವು ಕಂಟ್ರೋಲ್ ತಪ್ಪೋ ಟೂ ವೀಲರ್ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ಬೀಳ್ತೀರಿ, ಪೆಟ್ಟಾಗುತ್ತೆ. ನೋಡಿ ಅಲ್ಲಿ ಇದು ಎಲ್ಲೋ ಯಾವುದಾದ್ರೂ ಪಂಚರ್ ಅಂಗಡಿಲೋ ಅಥವಾ ಇನ್ಯಾವುದೋ ಒಂದು ಹಾರ್ಡ್ವೇರ್ ಶಾಪಲ್ಲೋ ತೆಗೆದಿರುವಂಥ ವಿಜುವಲ್ಸ್ ಅಲ್ಲ ಇದು. ಇದು ರಸ್ತೆ ಮೇಲೆ ತೆಗೆದಿರುವಂಥ ವಿಜುವಲ್ಸ್ ಇದು. ಅಲ್ಲಿ ನೋಡಿ, ಅಲ್ಲಿ ರಸ್ತೆ ಮೇಲೆ ಈ ಥರದ್ದು ಮೊಳೆಗಳನ್ನು ಎಲ್ಲಂದ್ರಲ್ಲಿ ಹಿಂಗೆ ಚೆಲ್ಲಿದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಪಂಕ್ಚರ್ ಮಾಫಿಯಾ ಮತ್ತೆ ತಲೆ ಎತ್ತಿದೆಯಾ ಅನ್ನುವಂಥ ಅನುಮಾನ ಶುರುವಾಗಿರುವಂಥದ್ದು. ಈ ಹಿಂದೆ ಕೂಡ ರಾಜಧಾನಿ ಬೆಂಗಳೂರಿನ ಸಾಕಷ್ಟು ಪ್ರಮುಖ ರಸ್ತೆಗಳಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಪಂಕ್ಚರ್ ಶಾಪ್ನ ಮಾಲೀಕರು ಅಥವಾ ಕಿಡಿಗೇಡಿಗಳು ಕೆಜಿ ಗಟ್ಟಲೆ ಚೂಪಾದ ಕಬ್ಬಿಣದ ಮೊಳೆಗಳನ್ನು ಸುರಿದು ಇಂತಹ ಒಂದು ಕಿಡಿಗೇಡಿತನಕ್ಕೆ ಮುಂದಾಗಿದ್ರು. ಸದ್ಯ ನಾನೀಗ BL ಸರ್ಕಲ್ನ ಅಂಡರ್ಪಾಸ್ನ ಕೆಳಭಾಗದಲ್ಲಿದ್ದೀನಿ. ಈ ಅಂಡರ್ಪಾಸ್ ಆರಂಭದಿಂದ ಎಂಡಿನವರೆಗೂ ಕೆಜಿ ಗಟ್ಟಲೆ ಕಬ್ಬಿಣದ ಚೂಪಾದ ಮೊಳೆಗಳನ್ನು ಸುರಿದು ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ವಾಹನ ಸವಾರರು ಪ್ರತಿದಿನ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ನಾನೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಒಂದು ಅಂಡರ್ಪಾಸ್ ಏನು ಆರಂಭ ಆಗುತ್ತೆ, ಅಂಡರ್ಪಾಸ್ ಆರಂಭ ಆದಾಗಲಿಂದ ಇದೇ ರೀತಿಯಲ್ಲಿ ನೋಡಿ, ಇದೇ ರೀತಿಯಲ್ಲಿ ಕಬ್ಬಿಣದ ಮೊಳೆಗಳನ್ನು ಸುರಿದು ಹೋಗಿರುವಂಥದ್ದು. ಅಂದರೆ ಇಷ್ಟು ಚೂಪಾದ ಕಬ್ಬಿಣದ ಮೊಳೆಗಳ ಮೇಲೆ ವಾಹನಗಳು, ಅದರಲ್ಲೂ ಕೂಡ ಟೂ ವೀಲರ್ ಏನಾರು ಹತ್ತಿದ್ರೆ ಖಂಡಿತವಾಗ್ಲೂ ಕೂಡ ಪಂಚರ್ ಆಗತ್ತೆ. ಪಂಚರ್ ಆಗಿ ಅಕ್ಕಪಕ್ಕಕ್ಕೆ ಏನಾದರೂ ಒಂದು ಚೂರು ಎಳೆದ್ರೆ ಹಿಂಭಾಗದಲ್ಲಿ ಬರುವಂತಹ ಲಾರಿ, ಬಸ್ಸು ಡಿಕ್ಕಿ ಹೊಡೆದು ವಾಹನ ಸವಾರ ನಿಜವಾಗ್ಲೂ ಕೂಡ ಪ್ರಾಣ ಕಳ್ಕೊಳ್ತಾನೆ ಅಂತ ಹೇಳ್ಬೋದು. ಇಂತಹ ಪ್ರಮುಖವಾದಂತಹ ರಸ್ತೆಯಲ್ಲಿ ಕೆಜಿ ಗಟ್ಟಲೆ ಕಬ್ಬಿಣದ ಮೊಳೆಗಳನ್ನು ಯಾರು ಸುರಿತಾ ಇದ್ದಾರೆ ಅಂದರೆ, ಯಾರೋ ರಾತ್ರಿ ವೇಳೆಯಲ್ಲಿ ವಾಹನ ಪಂಚರ್ ಆಗಿ ಆ ವಾಹನ ಚಾಲಕ ಏನಾದ್ರು ತಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನ ದರೋಡೆ ಮಾಡ್ಬೋದು, ಆತನನ್ನು ಡಕಾಯಿತಿ ಮಾಡ್ಬೋದು ಅನ್ನೋಂಥ ಕಾರಣಕ್ಕೆ ಯಾರೋ ರಾಬರಿ ಕೋರರು ಮಾಡ್ತಾ ಇರುವಂತಹ ಕೆಲಸವ, ಅಥವಾ ಪಂಚರ್ ಆದರೆ ಈ ಕಬ್ಬಿಣದ ಮೊಳೆಗಳ ಮೇಲೆ ವಾಹನವನ್ನು ಹತ್ತಿಸಿ ಪಂಚರ್ ಆದರೆ ನಮಗೆ ಲಾಭ ಆಗತ್ತೆ ಅಂತೇಳಿ ಯಾರೋ ಪಂಚರ್ ಅಂಗಡಿಯವರು ಮಾಡ್ತಿರುವಂಥದ್ದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಇಲ್ಲಿ ನೋಡಿ, ಆರಂಭದಿಂದ ಎಂಡ್ವರೆಗೂ ನಾನು ನನ್ನ ಕೈಯಲ್ಲಿ ಆದಷ್ಟು ಈ ಕಬ್ಬಿಣದ ಮೊಳೆಗಳನ್ನು ಆರಿಸ್ಲಿಕ್ಕೆ ಮುಂದಾದೆ ಬೆಳಗ್ಗೆಯಿಂದ. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಅಲ್ಲೇ ಸುಮ್ಮನೆ ಸಾಮಾನ್ಯವಾಗಿ ಸುಮ್ಮನೆ ಬರುವಂಥ ಸಂದರ್ಭದಲ್ಲಿ ಆರಿಸಿದಂತಹ ಕಬ್ಬಿಣದ ಮೊಳೆಗಳು ಇಲ್ಲಿ ನೋಡಿ, ಇಷ್ಟು ಕಬ್ಬಿಣದ ಮೊಳೆಗಳನ್ನು ಈ ಒಂದು ರಸ್ತೆಯಲ್ಲಿ ಸುರಿದೋಗಿದ್ದಾರೆ. ವಾಹನ ಸವಾರರು ಅಪ್ಪಿ ತಪ್ಪಿ ಇದ್ರ ಮೇಲೆ ಏನಾದರೂ ಹತ್ತಿದ್ರೆ ಅವರ ಪರಿಸ್ಥಿತಿ ಏನು? ದ್ವಿಚಕ್ರ ವಾಹನ ಇದ್ರ ಮೇಲೆ ಹತ್ತುತ್ತಿದ್ದಂತೆ ವಾಹನಗಳು ಸ್ಕಿಡ್ ಆಗುವಂಥದ್ದು, ಅಕ್ಕಪಕ್ಕದಲ್ಲಿ ಹಾಗೆ ನಿಂತ್ಕೊಳ್ಳುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರು ಇವರು ಯಾರು ಇದನ್ನು ಕಬ್ಬಿಣದ ಮೊಳೆಗಳನ್ನು ಸುರಿತಾ ಇದ್ದಾರೆ ಅಂತಂದರೆ, ಇದೇನು ಒಂದು ಬಾರಿಯೋ ಎರಡು ಬಾರಿಯೋ ಆಗ್ತಿರುವಂಥ ಘಟನೆ ಅಲ್ಲ. ಪ್ರತಿ ಬಾರಿ ಪದೇ ಪದೇ ಇಂಥ ಘಟನೆಗಳು ನಡೀತಾನೆ ಇರುವಂಥದ್ದು. ಕೂಡಲೇ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರು ಯಾರು ಈ ಪಂಚರ್ ಮಾಫಿಯಾಗೆ ಕಾರಣವಾದಂಥವ್ರು, ಯಾರು ಈ ಕಬ್ಬಿಣದ ಮೊಳೆಗಳನ್ನು ಸುರಿದು ಹೋಗ್ತಿದ್ದಾರೆ ಅಂತ ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ನೀಡಬೇಕು ಅನ್ನೋಂಥದ್ದು TV9 ಆಗ್ರಹ ಮತ್ತು ವಾಹನ ಸವಾರ ಮನವಿ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.